13 ಮಿನಿಟ್ಸಲ್ಲಿ ನಿಮಗೆ ಏರ್ಪೋರ್ಟಿಂದ ಸಿಟಿ ಒಳಗಡೆ ರೀಚ್ ಆಗುತ್ತೆ. ನಾವು ರೀಚ್ ಆಗಿದ್ದೀವಿ ಮಲೇಷ್ಯಾ. ನೈಟು ಬ್ಯಾಂಗ್ಳೂರಲ್ಲಿ 11 o'clock ಫ್ಲೈಟ್ ಹತ್ಕೊಂಡು ಇಲ್ಲಿಗೆ ಬಂದು ಆಲ್ಮೋಸ್ಟ್ 6:30 ಹಂಗೆ ರೀಚ್ ಆಗಿದ್ದೀವಿ ಮಲೇಷ್ಯಾ ಟೈಮಲ್ಲಿ. ಇವಾಗ ಆಲ್ರೆಡಿ 7:30 ಆಯಿತು. ಮಲೇಷ್ಯಲ್ಲಿ ಒಂದು ಪ್ರಾಬ್ಲಮ್ ಏನಂತ ಅಂದರೆ ಹೋಟೆಲ್ಸ್ ಚೆಕ್ ಇನ್ ಇರೋದು 3 o'clock. ಸೊ ನಾವೇನು ಮಾಡಿದ್ವಿ ಅಂದರೆ ಫಟಾಫಟ್ ಏರ್ಪೋರ್ಟಲ್ಲೇ ಫ್ರೆಶ್ ಆಗಿ ಸೊ ಡೇ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಂದನೇ ರೆಡಿಯಾಗಿ ಹೊರಡ್ತಿದ್ದೀವಿ. ಬನ್ನಿ ನಾವಿವಾಗ KLIA ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಸೊ ನಾವಿವಾಗ KL ಸೆಂಟ್ರಲ್ KL ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಕ್ಸ್ಪ್ರೆಸ್ ಆ್ಯಕ್ಚುಲಿ ತೊಗೊಂಡ್ವಿ, ಹೌದು ಇಲ್ಲೇ ಕೌಂಟರಲ್ಲೇ ತೊಗೊಂಡ್ವಿ. ಆ್ಯಕ್ಚುಲಿ ಆನ್ಲೈನಲ್ಲಿ ತೊಗೊಂಡ್ರೆ ನಿಮ್ಗೊಂದು 20 ರಿಂಗಿಟ್ ಡಿಸ್ಕೌಂಟ್ ಇತ್ತು. ಬಟ್ ಆನ್ಲೈನ್ ನಮ್ಗೆ ವರ್ಕೌಟ್ ಆಗಿಲ್ಲ. ಸೊ ನಾವು ಇಲ್ಲೇ ಕೌಂಟರಲ್ಲೇ ಟಿಕೆಟ್ ತೊಗೊಂಡು ಇವಾಗ ವೆಯ್ಟ್ ಮಾಡ್ತಿದ್ದೀವಿ ಟ್ರೈನ್ಗೆ. ಇವಾಗ ಟರ್ಮಿನಲ್ 2 ಇಂದ ನಾವು KLIA ಸೆಂಟ್ರಲ್ಗೆ ಬಿಡ್ತಾ ಇದ್ದೀವಿ. ನೆಕ್ಸ್ಟ್ KL Express actually one of the fastest way to reach KL Central from airport. So ಅದಕ್ಕೆ ನಾವು ಚೂಸ್ ಮಾಡಿದ್ದೀವಿ. ಸೊ ಇಟ್ಸ್ ಅಪ್ ಟು ಯು, ಲೈಕ್ ದ ಕನ್ವೀನಿಯನ್ಸ್ ಮ್ಯಾಟರ್ಸ್. ಗ್ರ್ಯಾಬ್ ಇದೆ ಮತ್ತು ಬಸ್ಸಸ್ ಇದೆ. ಸೊ ಮೆಟ್ರೋ ಇದೆ, ಯಾ ಮೆಟ್ರೋ ಲೈನ್ಸ್ ಕೂಡ ಇದೆ. ಸೊ ಇಟ್ಸ್ ಆಲ್ ಅಬೌಟ್ ದ ಕನ್ವೀನಿಯನ್ಸ್ ಫ್ಯಾಕ್ಟರ್. 13 ಮಿನಿಟ್ಸಲ್ಲಿ ನಿಮಗೆ ಏರ್ಪೋರ್ಟಿಂದ ಸಿಟಿ ಒಳಗಡೆ ರೀಚ್ ಆಗುತ್ತೆ. ಇಟ್ಸ್ ಆಲ್ಮೋಸ್ಟ್ 57 ಕಿಲೋಮೀಟರ್ ಅನಿಸುತ್ತೆ. ಅರೌಂಡ್ 50 to 60 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ನೋಡಿ.